ನಮಸ್ಕಾರ ವೀಕ್ಷಕರೇ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಅಗ್ರಸ್ಥಾನವನ್ನ ನೀಡಲಾಗಿದೆ. ಇಲ್ಲಿ ಹೆಣ್ಣು ದೇವತೆಗಳನ್ನ ಹೆಚ್ಚಾಗಿ ಪೂಜಿಸಲಾಗುತ್ತೆ. ಮೈಸೂರಿನ ಚಾಮುಂಡೇಶ್ವರಿ, ಶೃಂಗೇರಿಯ ಶಾರದಾಂಬೆ, ಹೊರನಾಡಿನ ಅನ್ನಪೂರ್ಣೇಶ್ವರಿ, ಹೀಗೆ ಅನೇಕ ಶಕ್ತಿ ದೇವತೆಗಳನ್ನ ಪೂಜಿಸಲಾಗುತ್ತೆ. ಇಂಥ ಶಕ್ತಿ ದೇವತೆಗಳಲ್ಲಿ ಒಂದು ಸಿರಸಿ ಮಾರಿಕಾಂಬ ದೇವಿ. ಈ ಹೆಸರನ್ನ ಕೇಳಿದರೆ ಸಾಕು ಭಕ್ತರ ಮನದಲ್ಲಿ ಒಂದು ಭಕ್ತಿಯ ಸಂಚಲನವಾಗುತ್ತೆ. ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿರುವ ಈ ದೇವತೆ ಇಡೀ ದಕ್ಷಿಣ ಭಾರತದಲ್ಲೇ ತನ್ನ ಅಗಾಧ ಶಕ್ತಿಯಿಂದ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಎಂಬ ಪುಣ್ಯಕ್ಷೇತ್ರ ಭಕ್ತರ ಪಾಲಿನ ಕೈಲಾಸವಾಗಿದೆ. 7 ಅಡಿ ಎತ್ತರವಿರುವ ತಾಯಿಯ ಮಹಾವಿಗ್ರಹದಲ್ಲಿ ಕೆಂಪು ಮುಖ, ಅರಳಿದ ಕಂಗಳು, ವಜ್ರಖಚಿತ ಬಂಗಾರದ ಕಿರೀಟ, ಹಾರ, ಕಾಲ್ಗೆಜ್ಜೆ, ಖಡ್ಗ, ಬೆಳ್ಳಿ ಪ್ರಭಾವಳಿ, 8 ಕೈಗಳನ್ನು ಹೊಂದಿರುವ ಈ ದೇವತೆ ಒಂದೊಂದು ಕೈಯಲ್ಲೂ ಒಂದೊಂದು ವಿಶೇಷವಾದ ಆಯುಧವನ್ನ ಹಿಡಿದು ಸಿಂಹ ವ್ಯಾಘ್ರದ ಮೇಲೆ ವಿರಾಜಮಾನವಾಗಿ ಕುಳಿತಿದ್ದಾಳೆ. ಗರ್ಭಗುಡಿಯಲ್ಲಿ ತಾಯಿಯನ್ನ ನೋಡಿದರೆ ಸಾಕ್ಷಾತ್ ದುರ್ಗೆಯೇ ಕಣ್ಮುಂದೆ ನಿಂತಿದ್ದಾಳೇನೋ ಅನಿಸುತ್ತೆ. ಇಂಥ ಮಹಾನ್ ಶಕ್ತಿ ದೇವತೆಯಾದ ಮಾರಿಕಾಂಬಾ ದೇವಿ ಸಿರಸಿಯ ಪುಣ್ಯಕ್ಷೇತ್ರದಲ್ಲಿ ಬಂದು ನೆಲೆಸೋಕು ಒಂದು ರೋಚಕ ಕಥೆ ಇದೆ. ಹಲವು ದಂತಕಥೆಗಳಲ್ಲಿ ಒಂದು ಕಥೆಯ ಪ್ರಕಾರ ಒಬ್ಬ ಸುಂದರವಾದ ಬ್ರಾಹ್ಮಣ ಕನ್ಯೆ ಇರ್ತಾಳೆ. ಅವಳಿಗೆ ಮೋಹಿತನಾದ ಒಬ್ಬ ಮಾಂಸಾಹಾರಿ ಸಮುದಾಯದ ಪುರುಷ ಅವಳನ್ನ ಹೇಗಾದರೂ ಮಾಡಿ ವಿವಾಹ ಆಗಬೇಕು ಅಂತ ತನ್ನ ಕುಲ ಗೋತ್ರ ಎಲ್ಲವನ್ನ ಮುಚ್ಚಿಟ್ಟು ಬ್ರಾಹ್ಮಣರಂತೆ ವೇದ ಮಂತ್ರಗಳನ್ನ ಕಲಿತಾನೆ. ಅಷ್ಟೇ ಅಲ್ಲದೆ ಸಸ್ಯಾಹಾರಿ ಆಹಾರವನ್ನ ಅನುಸರಿಸ್ತಾನೆ. ಹೀಗೆ ಬ್ರಾಹ್ಮಣರಂತೆ ನಟಿಸಿ ಆ ಕನ್ಯೆಯನ್ನ ವಿವಾಹ ಆಗ್ತಾನೆ. ನಂತರ ಒಂದು ದಿನ ಅವನ ಕಣ್ಣಿಗೆ ಮಾಂಸದ ಆಹಾರ ಕಾಣಿಸುತ್ತೆ. ತನ್ನ ಬಾಯಿ ಚಪಲ ತಡೆಯಲಾಗದೆ ಮಾಂಸದ ಆಹಾರವನ್ನ ಸೇವಿಸ್ತಾನೆ. ಇದನ್ನ ಕಂಡ ಆ ಬ್ರಾಹ್ಮಣ ಕನ್ಯೆ ಉಗ್ರ ರೂಪವನ್ನ ತಾಳ್ತಾಳೆ. ಅವಳ ಉಗ್ರ ರೂಪವನ್ನ ಕಂಡ ಪತಿ ಅಲ್ಲಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ಳೋಕೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಒಂದು ಕೋಣದ ದೇಹದಲ್ಲಿ ಸೇರ್ಕೊಳ್ತಾನೆ. ಇದನ್ನ ಕಂಡ ಆ ಯುವತಿ ಆ ಕೋಣದ ರುಂಡವನ್ನ ಕಡಿತಾಳೆ. ಅಷ್ಟಕ್ಕೆ ಅವಳ ಕೋಪ ಆರೋದಿಲ್ಲ. ಆ ಯುವತಿ ಚಪ್ಪರದ ಮನೆಗೆ ಬೆಂಕಿ ಇಟ್ಟು ತನ್ನ ಕೋಪವನ್ನ ಪ್ರಕಟಿಸ್ತಾಳೆ. ಅವಳ ಆ ರೌದ್ರ ರೂಪವನ್ನ ಕಂಡ ಊರಿನ ಜನ ದಂಗಾಗಿ ಬಿಡ್ತಾರೆ. ಆ ಸ್ತ್ರೀ ಸಾಕ್ಷಾತ್ ದೇವಿಯೇ ಎಂದು ನಮಸ್ಕರಿಸ್ತಾರೆ. ಅಂದಿನಿಂದ ಸಿರಸಿಯಲ್ಲಿ ಮಾರಿಕಾಂಬೆಯಾಗಿ ನೆಲೆ ನಿಲ್ತಾಳೆ. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಸಿರಸಿ ಪುಟ್ಟ ಹಳ್ಳಿಯ ಆನಗಲ್ಲಿನಲ್ಲಿ ಅದ್ದೂರಿಯಾಗಿ ದೇವಿಯ ಜಾತ್ರೆಯನ್ನ ಆಚರಿಸಲಾಗ್ತಿತ್ತು. ಒಂದ್ಸಾರಿ ಜಾತ್ರೆಯೆಲ್ಲ ಮುಗಿದ ಮೇಲೆ ದೇವಿ ಮಾರಿಕಾಂಬಾ ವಿಗ್ರಹ ಮತ್ತು ಆಭರಣಗಳನ್ನ ಪೆಟ್ಟಿಗೆಯೊಂದರಲ್ಲಿ ಇಟ್ಕೊಂಡು ಸಿರಸಿಗೆ ತರಲಾಗ್ತಿತ್ತು. ಆ ಸಮಯದಲ್ಲಿ ಕಳ್ಳರು ದೇವಿಯ ವಿಗ್ರಹ ಮತ್ತು ಆಭರಣವಿದ್ದ ಪೆಟ್ಟಿಗೆಯನ್ನ ಕದೀತಾರೆ. ನಂತರ ಆಭರಣಗಳನ್ನೆಲ್ಲ ದೋಚಿ ತಾಯಿಯ ವಿಗ್ರಹವನ್ನು ಅಲ್ಲೇ ಹತ್ತಿರ ಇರೋ ಕೆರೆಯಲ್ಲಿ ಹಾಕಿ ಹೋಗ್ಬಿಡ್ತಾರೆ. ನಂತರ ಆ ಮಾರಿಕಾಂಬಾ ದೇವಿ ಬಸವ ಅನ್ನೋ ಭಕ್ತನ ಕನಸಿನಲ್ಲಿ ಬಂದು ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ಎಂದು ತಿಳಿಸ್ತಾಳೆ. ಇದರಿಂದ ದಿಗ್ಭ್ರಮೆಗೊಂಡ ಬಸವ ಬೆಳಿಗ್ಗೆ ಎದ್ದು ಹತ್ತಿರದ ಕೆರೆಗೆ ಹೋಗಿ ನೋಡ್ತಾನೆ. ಆಗ ಕೆರೆಯಲ್ಲಿ ಪೆಟ್ಟಿಗೆಯೊಂದು ತೇಲಿ ಬರ್ತಾ ಇರುತ್ತೆ. ಆ ಪೆಟ್ಟಿಗೆಯನ್ನ ತೆಗೆದು ನೋಡಿದ್ರೆ ತಾಯಿ ಮಾರಿಕಾಂಬಾ ದೇವಿಯ ವಿಗ್ರಹವನ್ನ ಕಂಡು ಭಕ್ತಿ ಪರವಶನಾಗ್ತಾನೆ. ಅಲ್ಲಿಂದ ವಿಗ್ರಹವನ್ನ ತಂದು ಸಿರಸಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸ್ತಾರೆ. ದೇವಿಯ ವಿಗ್ರಹ ಸಿಕ್ಕ ಕೆರೆ ಈಗಲೂ ನೀವು ಕಾಣಬಹುದಾಗಿದೆ. ಆ ಕೆರೆಯನ್ನ ಈಗಲೂ ದೇವಿ ಕೆರೆ ಅಂತ ಕರೀತಾರೆ. ಇನ್ನು ಇಲ್ಲಿ 2 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ತುಂಬಾ ವಿಶೇಷತೆಗಳನ್ನ ಕಾಣಬಹುದಾಗಿದೆ. 9 ದಿನಗಳವರೆಗೆ ನಡೆಯುವ ಈ ಜಾತ್ರೆ ದೇಶದ ಗಮನವನ್ನ ಸೆಳೆಯುತ್ತೆ. ಎಲ್ಲ ಜಾತ್ರೆಯಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಇಟ್ಟು ಜಾತ್ರೆಯನ್ನ ಆಚರಿಸಿದ್ರೆ, ಇಲ್ಲಿ ಮೂಲ ಮಾರಿಕಾಂಬಾ ವಿಗ್ರಹವನ್ನೇ ರಥದಲ್ಲಿ ಇಟ್ಟು ಜಾತ್ರೆಯನ್ನ ಆಚರಿಸಲಾಗುತ್ತೆ. ಹಾಗೆ ಮಾರಿಕಾಂಬೆ ಪತಿಯು ಹೊಕ್ಕ ಕೋಣದ ರುಂಡವನ್ನ ಕತ್ತರಿಸಿದ ಸಾಂಕೇತಿಕವಾಗಿ ಹಿಂದೆ ಕೋಣವನ್ನ ಬಲಿ ಕೊಡಲಾಗುತ್ತಿತ್ತು. ಆದರೆ 1933ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಿರಸಿಗೆ ಭೇಟಿ ನೀಡ್ತಾರೆ. ಆ ಸಮಯದಲ್ಲಿ ಪ್ರಾಣಿ ಬಲಿಯನ್ನ ವಿರೋಧಿಸ್ತಾರೆ.
ಹಾಗಾಗಿ ಅಂದಿನಿಂದ ಕೋಣವನ್ನ ಬಲಿ ಕೊಡೋದನ್ನ ನಿಲ್ಲಿಸ್ತಾರೆ. ಆದ್ರೆ ಒಂದು ಸಿರಂಜಿಯಿಂದ ಕೋಣದ ರಕ್ತವನ್ನ ತೆಗೆದು ಸಾಂಕೇತಿಕವಾಗಿ ದೇವಿಗೆ ಅರ್ಪಿಸಲಾಗ್ತಿದೆ. ಹಾಗೆ ದೇವಿಯು ರೋಷಾವೇಶದಿಂದ ಮನೆಯನ್ನು ಸುಟ್ಟ ಸಾಂಕೇತಿಕವಾಗಿ ಚಪ್ಪರವನ್ನ ಸುಡಲಾಗ್ತಿದೆ. ಹೀಗೆ ನಡೆವ ಅದ್ದೂರಿ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಸೇರಿಕೊಳ್ತಾರೆ. ಅದರಲ್ಲಿ ಗೋವಾ, ಆಂಧ್ರ, ಮಹಾರಾಷ್ಟ್ರದಿಂದ ಅತಿ ಹೆಚ್ಚಾಗಿ ಆಗಮಿಸ್ತಾರೆ. ಈ ಜಾತ್ರೆಯಲ್ಲಿ ಯಕ್ಷಗಾನ, ಬಯಲಾಟ, ಸಾಮಾಜಿಕ ನಾಟಕ, ಸರ್ಕಸ್, ಮಕ್ಕಳ ಆಟಿಕೆಗಳು ಹೀಗೆ ಬಣ್ಣ ಬಣ್ಣದ ಅಲಂಕಾರಿಕ ಕರೆಂಟ್ ದೀಪಗಳಿಂದ ಸ್ವರ್ಗವೇ ತೆರೆಗಿಳಿದಂತಿರುತ್ತೆ. ಕರ್ನಾಟಕದ ಎಲ್ಲಾ ಮಾರಮ್ಮ ದೇವತೆಗಳಿಗೂ ಸಿರಸಿ ಮಾರಿಕಾಂಬೆಯೇ ಅಕ್ಕನಾಗಿದ್ದಾಳೆ. ಅಷ್ಟೇ ಅಲ್ಲದೆ ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡೇಶ್ವರಿಗೂ ಸಿರಿಸಿ ಮಾರಿಕಾಂಬೆ ಅಕ್ಕಳಾಗಿದ್ದಾಳೆ. ಹಾಗೆ ಮಾರಿಕಾಂಬಾ ದೇವಾಲಯವನ್ನ ಅಮ್ನೋರ ಗುಡಿ, ಮಾರಮ್ಮ ಗುಡಿ, ದೊಡ್ಡಮ್ಮನ ದೇವಸ್ಥಾನ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗ್ತಿದೆ. ಈ ತಾಯಿಯನ್ನ ಭಕ್ತಿಯಿಂದ ಆರಾಧಿಸಿದರೆ ನಮ್ಮ ಕಷ್ಟಗಳನ್ನ ಕಳೆದು ಮನಸ್ಸಿಗೆ ಶಾಂತಿ, ನೆಮ್ಮದಿ ತುಂಬಿ ಇಷ್ಟಾರ್ಥವನ್ನ ಕರುಣಿಸ್ತಾಳೆ. ಭಕ್ತರ ಸಂಕಷ್ಟವನ್ನ ಕಳೆದು ಕೈ ಹಿಡಿತಾಳೆ. ಇನ್ನು ಒಂದು ಸಾರಿಯಾದರೂ ಸಿರಸಿಗೆ ಬಂದು ದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.